ಜನಕನ ಮಗಳಾದ ಸೀತೆಯನ್ನು ಶ್ರೀರಾಮನು ಬಹಳವಾಗಿ ಸಂತೈಸಿದರೂ ಕೂಡ ಅರಣ್ಯಕ್ಕೆ ಹೋಗಲೇಬೇಕು ಎನ್ನುವಂತಹ ದೃಢತೆಯಿಂದ ಪುನಃ ಸೀತೆ ರಾಮನನ್ನು ಒತ್ತಾಯ ಮಾಡುತ್ತಾಳೆ. ಪತಿಯು ತನ್ನ ಪ್ರಾರ್ಥನೆಯನ್ನು ಅಂಗೀಕರಿಸಲಿಲ್ಲ ಎಂಬ ಕೋಪದಿಂದ ಅಥವಾ ತನ್ನನ್ನು ಬಿಟ್ಟು ಕಾಡಿಗೆ ಹೋಗುತ್ತಾನೆ ಎಂಬ ಭಯದಿಂದ ಬಹಳವಾಗಿ ಕಂಪಿಸುತ್ತಿದ್ದಂತಹ ಸೀತಾದೇವಿ ವಿಶಾಲ ಹೃದಯನಾದ ಶ್ರೀರಾಮನನ್ನು ಪ್ರಣಯ ಕೋಪದಿಂದಲೂ ಮತ್ತು ವೀರ ಪತ್ನಿ ಎಂಬ ಅಭಿಮಾನದಿಂದಲೂ ನಿಂದಿಸಲು ಪ್ರಾರಂಭಿಸಿದಳು. ನನ್ನ ತಂದೆಯಾದ ಜನಕನು ಗಂಡಸಿನ ರೂಪದಲ್ಲಿರುವ ಹೆಣ್ಣಾಗಿರುವ ನಿನ್ನನ್ನು ಅಳಿಯನನ್ನಾಗಿ ಮಾಡಿಕೊಂಡನೆಂದು ಭಾವಿಸುವುದಿಲ್ಲವೇನೋ? ಶ್ರೀರಾಮನಲ್ಲಿರುವಂತೆ ಉರಿಯುತ್ತಿರುವ ಸೂರ್ಯನಲ್ಲಿ ಕೂಡ ಶ್ರೇಷ್ಠವಾದ ತೇಜಸ್ಸು ಇರುವುದಿಲ್ಲ ಎಂದು ಜಗಳ ಆಡಿಕೊಳ್ಳುತ್ತಿರುವುದು ಶುದ್ಧ ಸುಳ್ಳು. ಅಜ್ಞಾನದಿಂದಲೇ ಜನರು ಹೀಗೆ ಹೇಳುತ್ತಿದ್ದಾರೆ. ವಸ್ತುಸ್ಥಿತಿ ಎಂದರೆ ಉರಿಯುತ್ತಿರುವ ಸೂರ್ಯನಲ್ಲಿರುವ ಶ್ರೇಷ್ಠವಾದ ತೇಜಸ್ಸು ರಾಮನಲ್ಲಿ ಇರುವುದಿಲ್ಲ. ಮನಸ್ಸಿನಲ್ಲಿ ಏನನ್ನು ಕಲ್ಪಿಸಿಕೊಂಡು ವಿಷಣ್ಣನಾಗಿದ್ದಿ? ನಿನಗೆ ಭಯ ಎಲ್ಲಿಯದು? ಅನನ್ಯ ಶರಣಳಾದ ಪತಿಪರಾಯಣೆಯಾದ ನನ್ನನ್ನು ಯಾವ ಕಾರಣದಿಂದ ಇಲ್ಲಿಯೇ ಬಿಟ್ಟು ಹೋಗಬೇಕು ಎಂದು ಬಯಸಿದ್ದಿ? ದ್ಯುಮತ್ಸೇನನ ಮಗನಾದ ಸತ್ಯವಂತನನ್ನು ಅನುಸರಿಸಿ ಯಮಾಲಯಕ್ಕೂ ಹೋದ ಸಾವಿತ್ರಿಯಂತೆಯೇ ನಾನು ನಿನ್ನ ವಶವರ್ತಿನಿ ಎಂದು ತಿಳಿ. ಕುಲ ಕಳಂಕಿನಿಯಾದ ಒಬ್ಬಳು ಯಾವ ರೀತಿಯಲ್ಲಿ ಪತಿಯು ಜೀವಿಸಿರುವಾಗಲೇ ಉಪಪತಿಯನ್ನು ಹುಡುಕಿಕೊಂಡು ಹೊರಡುವಳೋ ಆ ರೀತಿಯಲ್ಲಿ ನಾನಿಲ್ಲ. ನಾನು ನಿನ್ನನ್ನು ಬಿಟ್ಟು ಮನಸ್ಸಿನಿಂದಲೂ ಮತ್ತೊಬ್ಬನನ್ನು ಸ್ಮರಿಸಿಲ್ಲ. ಹಾಗಾಗಿ ನಿನ್ನೊಡನೆ ನಾನು ಅರಣ್ಯಕ್ಕೆ ಬರುತ್ತೇನೆ. ನಾನು ನಿನ್ನಿಂದ ಭರಿಸಲ್ಪಡಬೇಕಾದ ಭಾರ್ಯೆ. ಹಿಂದೆ ಬೇರೆ ಯಾರನ್ನೂ ಮದುವೆಯಾಗದೆ ನನ್ನನ್ನೇ ಮದುವೆಯಾದ ನಿನಗೆ ಪತ್ನಿಯಾಗಿರುವ ಕುಮಾರಿ. ಬಹಳ ಕಾಲದಿಂದಲೂ ನಿನ್ನೊಡನೆ ಸಂಸಾರ ಮಾಡಿದ ಸತಿಯೂ ಆಗಿದ್ದೇನೆ. ಇಂತಹ ನನ್ನನ್ನು ಹೆಂಡತಿಯಿಂದ ಜೀವನ ನಡೆಸುವ ನಟನಂತೆ ಇತರರಿಗೆ ಒಪ್ಪಿಸಲು ಬಯಸಿದ್ದೀಯಾ? ಯಾವನಿಗೆ ಹಿತವನ್ನು ಈಗ ನೀನು ಬಯಸಿದೆಯೋ ಮತ್ತು ಯಾವನ ಪ್ರಯೋಜನಕ್ಕಾಗಿ ನೀನು ಯೌವರಾಜ್ಯ ಪದವಿಯ ಪ್ರಾಪ್ತಿಯಿಂದ ವಂಚಿತನಾದೆಯೋ ಅಂತಹವನಿಗೆ ಬೇಕಾದರೆ ನೀನು ದಾಸನಾಗು, ವಿಧೇಯನಾಗಿರು. ನನ್ನನ್ನು ಮಾತ್ರ ಇಲ್ಲಿ ಭರತನಿಗೆ ದಾಸಿಯಾಗಿರುವಂತೆ ನಿಯೋಜಿಸಬೇಡ. ನೀನು ನನ್ನನ್ನು ಇಲ್ಲಿಯೇ ಬಿಟ್ಟು ಅರಣ್ಯಕ್ಕೆ ಹೋಗುವುದು ಯೋಗ್ಯವಲ್ಲ. ತಪಶ್ಚರಣೆಯಾಗಲಿ, ಅರಣ್ಯವಾಸವಾಗಲಿ, ಸ್ವರ್ಗಕ್ಕೆ ಹೋಗುವುದೇ ಆಗಲಿ ನಿನ್ನ ಜೊತೆಯಲ್ಲೇ ಆಗಬೇಕು. ನಿನ್ನನ್ನು ಬಿಟ್ಟು ನನಗೆ ಯಾವುದೂ ಬೇಡ. ನಿನ್ನನ್ನು ಅನುಸರಿಸಿ ಉದ್ಯಾನವನಗಳಲ್ಲಿ ಸಂಚಾರ ಮಾಡುವಾಗ ಮತ್ತು ನಿನ್ನೊಡನೆ ಹಂಸತೂಲಿಕಾ ತಲ್ಪದಲ್ಲಿ ಮಲಗಿದಾಗ ಹೇಗೆ ನನಗೆ ಶ್ರಮವಾಗುವುದಿಲ್ಲವೋ ಹಾಗೆಯೇ ನಿನ್ನನ್ನು ಅನುಸರಿಸಿ ನಿನ್ನ ಹಿಂದೆಯೇ ಬರುವ ನನಗೆ ಅರಣ್ಯ ಮಾರ್ಗದಲ್ಲಿಯೂ ಶ್ರಮವಾಗಲಿ ಆಯಾಸವಾಗಲಿ ಇರುವುದಿಲ್ಲ. ಅರಣ್ಯದಲ್ಲಿ ನಿನ್ನೊಡನಿರುವ ನನಗೆ ದರ್ಭೆ, ನೊಜೆ, ಜಂಬು ಹುಲ್ಲು, ಮುಳ್ಳುಗಳಿಂದ ಕೂಡಿದ ವೃಕ್ಷಗಳು ಇವೆಲ್ಲದರ ಸ್ಪರ್ಶಗಳು ಹತ್ತಿಯ ಮತ್ತು ಮೆದುವಾದ ಕೃಷ್ಣಾಜಿನದ ಸ್ಪರ್ಶ ಸುಖವನ್ನು ಕೊಡುತ್ತವೆ. ಅವುಗಳಿಂದ ನನಗೇನೂ ಬಾಧೆ ಉಂಟಾಗುವುದಿಲ್ಲ. ನಿನ್ನ ಜೊತೆಯಲ್ಲಿ ಕಾಡಿನಲ್ಲಿ ನಡೆದು ಹೋಗುತ್ತಿರುವಾಗ ಬಿರುಗಾಳಿಯಿಂದ ಮೇಲೆದ್ದು ನನ್ನ ಶರೀರವನ್ನು ಆವರಿಸುವ ಧೂಳಿಯನ್ನೂ ನಾನು ಅತಿ ಉತ್ಕೃಷ್ಟವಾದ ಚಂದನದ ಧೂಳಿ ಎಂದೇ ಭಾವಿಸುತ್ತೇನೆ. ನಿನ್ನೊಡನೆ ಕಾಡಿಗೆ ಬರುವ ನಾನು ಅರಣ್ಯದ ಮಧ್ಯದಲ್ಲಿರುವ ಚಿಗುರಾದ ಮತ್ತು ಹಸಿರಾದ ಹುಲ್ಲಿನ ಹಾಸಿಗೆಯಲ್ಲಿ ಮಲಗುವ ಆ ಸುಖಕ್ಕಿಂತಲೂ ಅರಮನೆಯಲ್ಲಿ ಏಕಾಕಿನಿಯಾಗಿ ಚಿತ್ರಿತವಾದ ಕಂಬಳಿಗಳಿಂದ ಕೂಡಿದ ಹಂಸತೂಲಿಕಾ ತಲ್ಪದ ಮೇಲೆ ಮಲಗುವುದು ಸುಖಕರವು ಹೇಗಾದೀತು? ಕಾಡಿನಲ್ಲಿರುವಾಗ ನೀನೇ ತಂದುಕೊಡುವ ಭೋಜನ ಯೋಗ್ಯವಾದ ಎಲೆ, ಗೆಡ್ಡೆ, ಗೆಣಸುಗಳು ಮತ್ತು ಫಲಗಳು ಸ್ವಲ್ಪವಾಗಿಯೇ ಇರಲಿ, ಹೆಚ್ಚಾಗಿಯೇ ಇರಲಿ, ಅವುಗಳ ಆಸ್ವಾದನೆಯು ನನಗೆ ಅಮೃತದ ರಸವನ್ನು ಪಾನ ಮಾಡಿದಷ್ಟು ಸಂತೋಷದಾಯಕವಾಗುತ್ತದೆ. ಆಯಾ ಋತುಗಳಲ್ಲಿ ಪ್ರಾಪ್ತವಾಗುವ ಪುಷ್ಪಗಳನ್ನು ಮುಡಿದುಕೊಳ್ಳುತ್ತಾ ಫಲವನ್ನು ತಿನ್ನುತ್ತಾ ನಿನ್ನೊಡನೆ ಸಂತೋಷದಿಂದ ಕಾಲ ಕಳೆಯುವ ನಾನು
ತಂದೆಯನ್ನಾಗಲಿ ತಾಯಿಯನ್ನಾಗಲಿ ತವರು ಮನೆಯನ್ನಾಗಲಿ ಖಂಡಿತವಾಗಿಯೂ ಸ್ಮರಿಸುವುದಿಲ್ಲ. ನಾನು ನಿನಗೆ ಪ್ರಿಯವಲ್ಲದ ಯಾವುದೇ ಕಾರ್ಯ ಮಾಡುವುದನ್ನು ನೀನು ಅಲ್ಲಿ ಕಾಣಲಾರೆ. ನನ್ನ ಸಲುವಾಗಿ ನೀನು ದುಃಖ ಪಡುವ ಕಾರಣವಿಲ್ಲ. ಅರಣ್ಯದಲ್ಲಿ ನನ್ನ ಭರಣ ಪೋಷಣಗಳಿಗೆ ನಿನಗೆ ಕಷ್ಟವಾಗುವುದಿಲ್ಲ. ರಾಮಭದ್ರ, ನಿನ್ನೊಡನಿರುವುದೇ ನನಗೆ ಸ್ವರ್ಗ, ನಿನ್ನನ್ನು ಬಿಟ್ಟಿರುವುದೇ ನನಗೆ ನರಕ. ನನಗೆ ಬೇರೆ ಯಾವ ಸ್ವರ್ಗ ನರಕಗಳೂ ಇಲ್ಲ. ಈಗಲಾದರೂ ನಿನ್ನ ಮೇಲೆ ನನಗಿರುವ ಶ್ರೇಷ್ಠವಾದ ಪ್ರೇಮ ಎಷ್ಟು ಎಂಬುದನ್ನು ಮನಗಂಡು ನನ್ನ ಸಂಗಡವೇ ಅರಣ್ಯಕ್ಕೆ ಪ್ರಯಾಣ ಮಾಡು. ವನವಾಸದ ವಿಷಯದಲ್ಲಿ ಡೋಲಾಯಮಾನವಾದ ಮನಸ್ಸಿಲ್ಲದ ಸ್ಥಿರಚಿತ್ತಳಾದ ನನ್ನನ್ನು ನೀನೇನಾದರೂ ನಿನ್ನ ಜೊತೆಯಲ್ಲಿ ಕಾಡಿಗೆ ಕರೆದೊಯ್ಯದಿದ್ದರೆ ಈಗಲೇ ವಿಷವನ್ನು ಕುಡಿದು ಪ್ರಾಣತ್ಯಾಗ ಮಾಡುತ್ತೇನೆ. ಯಾವುದೇ ಕಾರಣದಿಂದಲೂ ಶತ್ರುಗಳ ವಶಳಾಗುವುದಿಲ್ಲ. ನಿನ್ನಿಂದ ಪರಿತ್ಯಕ್ತಳಾದ ನನಗೆ ನಿರಂತರವಾದ ವಿರಹ ವೇದನೆಯಿಂದ ಪ್ರಾಣವಂತೂ ಉಳಿಯುವುದಿಲ್ಲ. ಕೊರಗಿ ಕೊರಗಿ ಎಂದಾದರೊಂದು ದಿನ ಸತ್ತು ಹೋಗುತ್ತೇನೆ. ಹಾಗೆ ಸಾಯುವುದಕ್ಕಿಂತಲೂ ನಿನ್ನಿಂದ ಪರಿತ್ಯಜಿಸಲ್ಪಡುವ ನನಗೆ ಈಗಲೇ ಮರಣವು ಒದಗುವುದೇ ಲೇಸು. ಈ ವಿರಹ ಶೋಕವನ್ನು ಮುಹೂರ್ತ ಕಾಲವೂ ಕೂಡ ಸಹಿಸಿಕೊಳ್ಳಲು ನಾನು ಸಮರ್ಥಳಾಗಿಲ್ಲ. ಹೀಗಿರುವಾಗ 10 ವರ್ಷಗಳು, ಅಬ್ಬಾ, ಮತ್ತೂ 3 ವರ್ಷಗಳು, ಮೇಲೂ 1 ವರ್ಷ ವಿರಹ ದುಃಖದಿಂದ ಇಷ್ಟು ವರ್ಷಗಳನ್ನು ಕಳೆಯಲು ನನ್ನಿಂದ ಸಾಧ್ಯವಾಗುವುದೇ? ಖಂಡಿತವಾಗಿಯೂ ಇಲ್ಲ. ಈ ರೀತಿಯಾಗಿ ಸೀತಾಮಾತೆ ದುಃಖದಿಂದ ಪರಿತಪಿಸುತ್ತಾ ಕಲ್ಲು ಮನಸ್ಸಿನವರಿಗೂ ಕರುಣೆ ಉಂಟಾಗುವ ರೀತಿಯಲ್ಲಿ ಬಿಕ್ಕಿ ಬಿಕ್ಕಿ ಅತ್ತಳು. ಅತ್ತು ಆಯಾಸಗೊಂಡಿದ್ದಳು. ಪತಿಯನ್ನು ಬಿಟ್ಟಿರಲಾರದೆ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡು ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಗಟ್ಟಿಯಾಗಿ ಕೂಗಿಕೊಂಡಳು. ಶ್ರೀರಾಮನು ಹೇಳಿದ ಪ್ರತಿಯೊಂದು ವಾಕ್ಯವನ್ನು ಸ್ಮರಿಸಿಕೊಂಡಳು. ವಿಷಲಿಪ್ತವಾದ ಬಾಣಗಳು ಹೆಣ್ಣಾನೆಯನ್ನು ಸಂಕಟಪಡಿಸುವ ಹಾಗೆ ಆ ಮಾತುಗಳು ಸೀತೆಯನ್ನು ಸಂಕಟಪಡಿಸುತ್ತಿದ್ದವು. ಶ್ರೀರಾಮನ ಜೊತೆಯಲ್ಲಿದ್ದ ಅಷ್ಟು ವರ್ಷಗಳಲ್ಲಿ ಸೀತೆಯು ಒಮ್ಮೆಯೂ ಕೂಡ ರೋದನ ಮಾಡಿರಲಿಲ್ಲ. ಮಾಡುವ ಪ್ರಸಂಗವೂ ಬಂದಿರಲಿಲ್ಲ. ಅರಣಿಯನ್ನು ಕಡೆದಾಗ ಬೆಂಕಿಯನ್ನು ಹೊರಸೂಸುವಂತೆ ಬಹುಕಾಲದಿಂದ ಸಂಚಿತವಾಗಿದ್ದ ಬಿಸಿಯಾದ ಕಣ್ಣೀರನ್ನು ಸೀತೆಯು ಸುರಿಸಿದಳು. ಕಮಲ ಪುಷ್ಪದಿಂದ ಮಕರಂದ ರಸವು ಧಾರಾರೂಪವಾಗಿ ಪ್ರವಹಿಸುವ ಹಾಗೆ ಕಮಲ ಪುಷ್ಪಕ್ಕೆ ಸಮಾನವಾದ ಸೀತೆಯ ಕಣ್ಣುಗಳಿಂದ ವಿರಹ ಸಂತಾಪದಿಂದ ಹುಟ್ಟಿದ ಸ್ಫಟಿಕ ಶಿಲೆಗೆ ಸಮಾನವಾದ ಸ್ವಚ್ಛವಾದ ಕಣ್ಣೀರು ಪ್ರವಹಿಸಿತು. ಮೋಡದಿಂದ ಬಿಡುಗಡೆ ಹೊಂದಿದ್ದ ಪೂರ್ಣಚಂದ್ರನ ಕಾಂತಿಯಂತೆ ಅತ್ಯಂತ ಶೋಭಾಯಮಾನವಾಗಿದ್ದ ವಿಶಾಲವಾದ ಕಣ್ಣುಗಳಿಂದ ಕೂಡಿದ್ದ ಸೀತೆಯ ಮುಖ ಕಮಲವು ಸರೋವರದಿಂದ ಹೊರತೆಗೆದ ಕಮಲವು ಸೂರ್ಯ ಕಿರಣಗಳ ಶಾಖದಿಂದ ಬಾಡಿ ಹೋಗುವ ಹಾಗೆ ಅನವರತವಾದ ಮತ್ತು ಬಿಸಿಯಾದ ಕಣ್ಣೀರಿನ ಸುರಿಮಳೆಯಿಂದ ಬಾಡಿ ಹೋಯಿತು. ಬುದ್ಧಿಗೆಟ್ಟವಳಂತೆ ದುಃಖದಿಂದ ಗಟ್ಟಿಯಾಗಿ ರೋದನ ಮಾಡುತ್ತಿದ್ದ ಸೀತಾದೇವಿಯನ್ನು ಶ್ರೀರಾಮನು 2 ತೋಳುಗಳಿಂದಲೂ ಗಾಢವಾಗಿ ತಬ್ಬಿಕೊಂಡು ಸಂತೈಸುತ್ತಾ ಹೇಳಿದ, ದೇವಿ, ನೀನು ದುಃಖ ಪಡುತ್ತಿರುವಾಗ ಸ್ವರ್ಗವೂ ನನಗೆ ಇಷ್ಟವಾಗುವುದಿಲ್ಲ. ಸಕಲ ಪ್ರಾಣಿಗಳ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನಿಗೆ ಯಾವ ಪ್ರಾಣಿಗಳಿಂದಲೂ ಭಯವಿಲ್ಲದಂತೆ ನನಗೂ ಕೂಡ ಯಾವ ಪ್ರಾಣಿಯಿಂದಲೂ ಯಾವ ವಿಧವಾದ ಭಯವೂ ಇಲ್ಲ. ಸುಂದರ ಮುಖಿಯೇ, ನಿನ್ನ ಹೃದ್ಗತವಾದ ಅಭಿಪ್ರಾಯವನ್ನು ತಿಳಿಯದೆ ನಿನ್ನ ರಕ್ಷಣೆಯಲ್ಲಿ ನನಗೆ ಶಕ್ತಿ ಇದ್ದರೂ ಅರಣ್ಯವಾಸವು ನಿನಗೆ ಬೇಡವೆಂದು ಅಭಿಪ್ರಾಯಪಟ್ಟೆ. ನನ್ನೊಡನೆ ವನವಾಸ ಮಾಡುವ ಸಲುವಾಗಿಯೇ ಬ್ರಹ್ಮನು ನಿನ್ನನ್ನು ಸೃಷ್ಟಿಸಿದ್ದಾನೆ. ಜಿತೇಂದ್ರಿಯನಾದವನು ತನಗೆ ಲಭಿಸುವ ಕೀರ್ತಿಯನ್ನು ತ್ಯಜಿಸಲು ಸಾಧ್ಯವಾಗಲಾರದಂತೆ ನಿನ್ನನ್ನು ಬಿಟ್ಟು ಹೋಗಲು ನನಗೂ ಶಕ್ಯವಿಲ್ಲ. ಆನೆಯ ಸೊಂಡಿಲಿನಂತೆ ಪುಷ್ಟವಾದ ಊರು ಪ್ರದೇಶವುಳ್ಳವಳೇ, ಹಿಂದೆ ಸತ್ಪುರುಷರಾದ ರಾಜರ್ಷಿಗಳು ಸಪತ್ನೀಕರಾಗಿಯೇ ವಾನಪ್ರಸ್ಥಾಶ್ರಮ ಧರ್ಮವನ್ನು ಪರಿಪಾಲಿಸುತ್ತಿದ್ದರು.
ಆ ಧರ್ಮವನ್ನೇ ನಾನು ಈಗ ಅನುಸರಿಸಿ ನಿನ್ನನ್ನು ಕಾಡಿಗೆ ಕರೆದೊಯ್ಯುತ್ತೇನೆ. ಪತ್ನಿಯಾದ ಸುವರ್ಚಲೆಯು ಸೂರ್ಯನನ್ನು ಅನುಸರಿಸಿ ಹೋಗುವಂತೆ ನೀನು ಕೂಡ ನನ್ನನ್ನು ಅನುಸರಿಸಿ ಕಾಡಿಗೆ ಬರಬಹುದು. ಜನಕನಂದಿನಿ, ನಾನು ಅರಣ್ಯಕ್ಕೆ ಹೋಗುವುದಿಲ್ಲ ಎಂಬುದು ಇಲ್ಲವೇ ಇಲ್ಲ. ಅರಣ್ಯಕ್ಕೆ ಹೋಗುವುದು ಬಿಡುವುದು ಇದು ನನ್ನ ಇಚ್ಛೆಗೆ ಸೇರಿಲ್ಲ. ಸತ್ಯದಿಂದ ಪುಷ್ಟವಾದ ನನ್ನ ತಂದೆಯ ಮಾತು ನನ್ನನ್ನು ಅರಣ್ಯಕ್ಕೆ ಒಯ್ಯುತ್ತಿದೆ. ತಂದೆ ತಾಯಿಗೆ ವಿಧೇಯನಾಗಿರುವುದೇ ಸನಾತನ ಧರ್ಮವಾಗಿದೆ. ಹಾಗಾಗಿ ತಂದೆಯ ಆಜ್ಞೆಯನ್ನು ಮೀರಿ ಜೀವಿಸಿರಲು ನಾನು ಇಷ್ಟಪಡುವುದಿಲ್ಲ. ತಾಯಿ, ತಂದೆ ಮತ್ತು ಆಚಾರ್ಯರು ಪ್ರತ್ಯಕ್ಷವಾಗಿ ಕಾಣುವ ದೇವತೆಗಳು. ಇವರೆಲ್ಲರನ್ನೂ ಅತಿಕ್ರಮಿಸಿ ನಮ್ಮ ಸ್ವಾಧೀನಕ್ಕೆ ಸಿಕ್ಕದಿರುವ ದೇವತೆಯನ್ನು ನಾನಾ ಪ್ರಕಾರಗಳಿಂದ ಹೇಗೆ ತಾನೇ ಆರಾಧಿಸಲು ಸಾಧ್ಯ? ತಾಯಿ, ತಂದೆ, ಗುರುಗಳೇ 3 ಲೋಕಗಳು. ಹಾಗಾಗಿ ಮಾತಾ, ಪಿತೃ, ಗುರುಗಳನ್ನು ಆರಾಧಿಸಿದರೆ 3 ಲೋಕಗಳಲ್ಲಿ ಇರುವ ಎಲ್ಲ ದೇವತೆಗಳನ್ನು ಆರಾಧಿಸಿದಂತಾಗುತ್ತದೆ. ತಂದೆ ತಾಯಿಗಳ ಸೇವೆಯು 3 ಲೋಕಗಳಲ್ಲಿರುವ ದೇವತೆಗಳ ಪೂಜೆಗೆ ಸಮಾನವಾಗಿರುತ್ತದೆ. ಆ 3ರ ಸೇವೆಯು ಪರಮ ಪವಿತ್ರವಾದುದು. ಇದಕ್ಕಿಂತಲೂ ಪವಿತ್ರವಾದುದು ಬೇರೊಂದಿಲ್ಲ. ಹಾಗಾಗಿ ನಾನು ಮಾತಾ, ಪಿತೃ, ಗುರುಗಳನ್ನು ಭಕ್ತಿಯಿಂದ ಆರಾಧಿಸುತ್ತೇನೆ. ಸತ್ಯನಿಷ್ಠೆಯಾಗಲಿ, ದಾನ ಮಾಡುವುದಾಗಲಿ, ಅತಿಥಿಗಳು ಮುಂತಾದವರಿಗೆ ಮರ್ಯಾದೆ ಮಾಡುವುದಾಗಲಿ, ಬಹು ದಕ್ಷಿಣಾಕವಾದಂತಹ ಯಜ್ಞಗಳೇ ಆಗಲಿ, ತಂದೆಗೆ ಮಾಡುವ ಹಿತಕರವಾದ ಸೇವೆಯಂತೆ ಶ್ರೇಯಸ್ಸಿಗೆ ಪುಷ್ಟಿಕರಗಳಾಗುವುದಿಲ್ಲ. ಮಾತಾ, ಪಿತೃ, ಗುರುಗಳ ಶುಶ್ರೂಷಾನುವರ್ತನೆಯಿಂದ ಪ್ರಪಂಚದಲ್ಲಿ ಲಭ್ಯವಾಗದೇ ಇರುವುದು ಯಾವುದೂ ಇಲ್ಲ. ಸ್ವರ್ಗ, ಧನ, ಧಾನ್ಯ, ವಿದ್ಯೆ, ಪುತ್ರರು, ಸಕಲ ವಿಧವಾದ ಸುಖಗಳು ಎಲ್ಲವೂ ಮಾತಾ, ಪಿತೃ, ಗುರುಗಳಿಗೆ ಅನವರತವಾಗಿ ಮಾಡುವ ಶುಶ್ರೂಷೆಯಿಂದಲೇ ಉಂಟಾಗುತ್ತದೆ. ಮಾತಾ, ಪಿತೃ, ಗುರುಗಳ ಶುಶ್ರೂಷೆಯಲ್ಲಿಯೇ ನಿರತರಾದ ಮಹಾತ್ಮರು ದೇವ, ಗಂಧರ್ವ ಲೋಕಗಳನ್ನು, ಗೋಲೋಕಗಳನ್ನು, ಬ್ರಹ್ಮಲೋಕಗಳನ್ನು ಪಡೆಯುತ್ತಾರೆ. ಸತ್ಯ ಧರ್ಮ ಮಾರ್ಗದಲ್ಲಿ ಇರುವ ತಂದೆಯು ಹೇಗೆ ಆಜ್ಞಾಪಿಸುವನೋ ಹಾಗೆಯೇ ನಡೆದುಕೊಳ್ಳಲು ನಾನು ಇಚ್ಛಿಸುತ್ತೇನೆ. ಇದೇ ಸನಾತನ ಧರ್ಮವಾಗಿದೆ. ನಾನು ಅರಣ್ಯದಲ್ಲಿ ನಿನ್ನೊಡನೆ ವಾಸ ಮಾಡುತ್ತೇನೆ ಎಂದು ಹೇಳಿ ನನ್ನನ್ನು ಅನುಸರಿಸಿ ಬರಲು ನೀನು ನಿಶ್ಚಯಿಸಿದೆ. ಆದ ಕಾರಣ ನಿನ್ನನ್ನು ಕೂಡ ದಂಡಕಾರಣ್ಯಕ್ಕೆ ಒಯ್ಯಕೂಡದು ಎಂದು ಯೋಚಿಸಿದ್ದ ನನ್ನ ಬುದ್ಧಿಯು ಶಿಥಿಲವಾಯಿತು. ನನ್ನನ್ನು ಬಿಟ್ಟಿರಲು ಭಯಗೊಂಡಿರುವವಳೆ, ದೈವದಿಂದಲೇ ನೀನು ವನವಾಸ ಮಾಡಲು ಸೃಷ್ಟಿಸಲ್ಪಟ್ಟಿರುವೆ. ಹಾಗಾಗಿ ನನ್ನನ್ನು ಅನುಸರಿಸಿ ಅರಣ್ಯಕ್ಕೆ ನೀನು ಬರಬಹುದು. ನನ್ನೊಡನೆ ಧರ್ಮವನ್ನು ಆಚರಿಸು. ಈ ನಿನ್ನ ದೃಢ ನಿಶ್ಚಯವು ನಮ್ಮ ವಂಶಕ್ಕೂ ಮತ್ತು ನಿನ್ನ ವಂಶಕ್ಕೂ ಅನುಗುಣವಾಗಿದೆ. ಗಂಡನನ್ನು ಅನುಸರಿಸಿ ಹೋಗಬೇಕು ಎನ್ನುವ ಸ್ತ್ರೀಯರಿಗೆ ಪರಮ ಶೋಭಾಯಮಾನವಾದ ಪ್ರಯತ್ನದಲ್ಲಿ ಸಫಲಳಾದೆ. ವನವಾಸಕ್ಕೆ ಯೋಗ್ಯವಾದ ದಾನಾದಿ ಕರ್ಮಗಳನ್ನು ಈಗಲೇ ಆರಂಭಿಸು. ಈಗ ನನಗೆ ನೀನಿಲ್ಲದೆ ಸ್ವರ್ಗವೂ ಇಷ್ಟವಾಗುವುದಿಲ್ಲ. ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ರತ್ನಗಳನ್ನು ದಾನ ಮಾಡು. ಯಾಚನೆ ಮಾಡುತ್ತಿರುವ ಭಿಕ್ಷುಕರಿಗೆ ಭೋಜನ ಮಾಡಿಸು. ಎಲ್ಲವನ್ನೂ ಬೇಗ ಮುಗಿಸಬೇಕು, ಸಾವಕಾಶವಾಗಬಾರದು. ಬ್ರಾಹ್ಮಣರಿಗೆ ರತ್ನಾಭರಣಗಳನ್ನು ದಾನ ಮಾಡಿದ ನಂತರ ಉಳಿಯುವ ಆಭರಣಗಳನ್ನು, ಅನರ್ಘವಾದಂತಹ ಮತ್ತು ಶ್ರೇಷ್ಠವಾದ ವಸ್ತುಗಳನ್ನು, ನಾವು ಆಟವಾಡಲು ಬಳಸುತ್ತಿದ್ದ ರಮಣೀಯವಾದ ಸಾಮಾನುಗಳನ್ನು, ವಾಹನಗಳನ್ನು ಮತ್ತು ಉಪಯೋಗಿಸುತ್ತಿದ್ದ ಇತರ ಎಲ್ಲ ವಸ್ತುಗಳನ್ನು ನಮ್ಮ ಸೇವಕರಿಗೆ ಕೊಟ್ಟುಬಿಡು. ಕಾಡಿಗೆ ಪ್ರಯಾಣ ಮಾಡುವುದು ಪತಿಗೆ ಸಮ್ಮತವಾಯಿತು ಎಂದು ತಿಳಿದ ತಕ್ಷಣವೇ ಸೀತಾದೇವಿಯು ಹಿರಿಹಿಗ್ಗಿ ತನ್ನ ವಸ್ತ್ರ ಆಭರಣಗಳೆಲ್ಲವನ್ನೂ ದಾನ ಮಾಡಲು ಆರಂಭಿಸಿಯೇ ಬಿಟ್ಟಳು. ಪತಿಯ ಮಾತನ್ನು ಕೇಳಿ ಸೀತೆಯು ಆನಂದಭರಿತಳಾದಳು. ಅವಳ ಮನಸ್ಸಿನ ಆಸೆಯು ಪರಿಪೂರ್ಣವಾಯಿತು.
ಯಶಸ್ವಿನಿಯೂ ಮನಸ್ವಿನಿಯೂ ಆದಂತಹ ಸೀತೆಯು ಧರ್ಮಾತ್ಮರಿಗೆ ಧನ ಕನಕ ವಸ್ತುಗಳನ್ನು ರತ್ನಾಭರಣಗಳನ್ನು ದಾನ ಮಾಡಲು ಉಪಕ್ರಮಿಸಿದಳು.